ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮುಗಿಯಲು ಬಂದಿದೆ. ಈ ಚಳಿಯಲ್ಲಿ ಸ್ವಲ್ಪ ಬಿಸಿಯ ವಿಚಾರ ಇದು ಕರ್ನಾಟಕದ ಜನತೆಗೆ ಅಲ್ಲಂದ್ರೂ ಕೂಡ ಮದ್ಯಪ್ರಿಯರಿಗೆ ಬಹಳಷ್ಟು ಖುಷಿಯ ವಿಚಾರ. ಬಹುಶಃ ಇಂಥ ಸಂಘ ರಾಜ್ಯದಲ್ಲಿ ಇದೆಯೋ ಇಲ್ವೋ ಅನ್ನೋದು ಕನ್ಫ್ಯೂಷನ್. ಬಟ್ ಆದರೂ ಕೂಡ ಮದ್ಯಪಾನ ಪ್ರಿಯರಿಗೆ ಒಂದು ಸಂಘ ಹುಟ್ಟಿಕೊಂಡಿದೆ. ಮದ್ಯಪಾನ ಪ್ರಿಯರು ಈ ರಾಜ್ಯದ ಆಸ್ತಿ ಎಂಬಂತೆ ಹೋರಾಟವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ಮದ್ಯಪಾನ ಪ್ರಿಯರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸುವರ್ಣ ಗಾರ್ಡನ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರ ಬೇಡಿಕೆ ಬಹಳಷ್ಟು ವಿಚಿತ್ರವಾಗಿದ್ದಾವೆ. ವಿಚಿತ್ರ ಹೋರಾಟವೂ ಕೂಡ ಹೌದು. ಆ ಬೇಡಿಕೆಯಲ್ಲೂ ಕೂಡ ಕೆಲವೊಂದಿಷ್ಟು ಸತ್ಯ ಇದೆ. ಹಾಗಾಗಿ ಅವರು ಒಂದು ಟ್ಯಾಗ್ ಲೈನ್ ಮಾಡಿಕೊಂಡಿದ್ದಾರೆ, ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ಇದು ಇವ್ರ ಟ್ಯಾಗ್ ಲೈನ್. ಸೊ ಹಾಗಾದರೆ ಈ ಒಂದು ಮದ್ಯಪಾನ ಪ್ರಿಯರ ಬೇಡಿಕೆಗಳೇನು, ಸಮಸ್ಯೆ ಏನು ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ಅಧ್ಯಕ್ಷರನ್ನ ಮಾತಾಡಿಸ್ತೀನಿ. ಅಧ್ಯಕ್ಷರೇ, ಯಾವುದ ಒಂದು ಹೋರಾಟ, ಏನು ಸಮಸ್ಯೆ? ನಮ್ಮಲ್ಲಿ ಮದ್ಯಪಾನ ಮಾಡ್ತಕ್ಕಂಥ ಎಲ್ಲ ನಮ್ಮ ಮಿತ್ರರು ಇವತ್ತು ಆರೋಗ್ಯ ಹಾಳಾಗ್ತಾಯಿದೆ. ಆರೋಗ್ಯ ಹಾಳಾದರೆ ಮನೆಯಲ್ಲಿ ಬಡತನ ಇದೆ. ಕೂಲಿ ಕಾರ್ಮಿಕರಿದ್ದಾರೆ, ರೈತ ಕಾರ್ಮಿಕರಿದ್ದಾರೆ, ಬಡತನ ಇದೆ. ಅವ್ರಿಗೆ ಒಂದು ಲಿವರ್ ಏನೋ ಹೋದರೆ 5 ರಿಂದ 6 ಲಕ್ಷ ಮೆಡಿಕಲಲ್ಲಿ ಬರ್ತದೆ. ಆ ಮೆಡಿಕಲಲ್ಲಿ ಕಟ್ಟಕ್ಕಾಗ್ದೇ ಮರಣವಂತ ಹೋಗ್ತಾನೆ ಮನುಷ್ಯ. ಆ ಕುಟುಂಬ ಬೀದಿಗೆ ಬೀಳುತ್ತೆ. ನಮ್ಮ ಬೇಡಿಕೆ ಏನಂದರೆ ಅದನ್ನ ಆರೋಗ್ಯನ ಬರ್ತಕ್ಕಂಥ ಖರ್ಚನ್ನ, ಅದು ಆರೋಗ್ಯ ಕೆಟ್ಟ ಖರ್ಚು ಬಂದದನ್ನು ಸರ್ಕಾರ ತುಂಬಬೇಕು. ಅದೇ ನಮ್ಮದು ಏನು 36,000 ಕೋಟಿ ಆದಾಯ ಇದೆ, ಅದರಲ್ಲಿ 10% ನಿಧಿಯಾಗಿ ಮಾಡಬೇಕು. ಆ ನಿಧಿನಲ್ಲಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಸತ್ತಂಥ ಸಂದರ್ಭದಲ್ಲಿ, ಆ ಮನುಷ್ಯ ಮರಣ ಹೊಂದಿದ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಗಳನ್ನ ಕೊಡಬೇಕಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಆಧಾರ್ ಕಾರ್ಡ್ ಇನ್ಶೂರೆನ್ಸ್ ಮಾಡಿ ಅಂತ ಡಿಮ್ಯಾಂಡ್ ಇವತ್ತು ಮಾಡಿದ್ದೇವೆ ನಾವು. ಒಂದು ಆಧಾರ್ ಕಾರ್ಡ್ ಮೇಲೆ ಇನ್ಶೂರೆನ್ಸ್ ಮಾಡಿ, ಇನ್ಶೂರೆನ್ಸ್ ಮಾಡಿದ್ರೆ ಆ ಬಾಟ್ಲು ಮೇಲೆ 2 ಲಕ್ಷ ಇನ್ಶೂರೆನ್ಸ್ ಮಾಡಿಕೊಡಿ ಅಂತ ಕೇಳಿದ್ವಿ. 2 ರೂಪಾಯಿ ಜಾಸ್ತಿ ತಗೊಂಡ್ರೆ ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಆದರೆ ಇನ್ಶೂರೆನ್ಸ್ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಇವತ್ತೇನೋ ಮೊನ್ನೆ ಸಚಿವರು ಒಪ್ಕೊಂಡಿದ್ದಾರೆ, ಮಾಡಿಕೊಡ್ತೀವಿ ಅಂತ. ಅದ್ರ ಜೊತೆಗೆ ಕುಡ್ಕ ಅಂತ ಏನಂತಿದ್ದಾರೆ, ನಮ್ಮನ್ನು ಹಾಸ್ಯಾಸ್ಪದ ಮಾಡ್ತಿದ್ದಾರೆ. ಈ ಕಡೆ ಜನಗಳ ಮುಂದೆ ನಮ್ಮನ್ನು ಹಾಸ್ಯಾಸ್ಪದ ಮಾಡ್ತಾರೆ, ಈ ಕಡೆ ನಮ್ಮಿಂದ ಗೋಣ್ ತೆಗಿತಾ ಇದ್ದಾರೆ, ನಮ್ಮನ್ನು ಚರ್ಮ ಸುಲಿತಾ ಇದೆ ಸರ್ಕಾರ. ಅವ್ರು ಹೇಳಿದ ರೇಟಿ ನಾವು ಕುಡಿಬೇಕು. ನಮ್ಮದು ಒಂದೇ 1 ರೂಪಾಯಿ ಈ ದೇಶದಲ್ಲಿರ್ತಕ್ಕಂಥ ಉದ್ಯಮಿಗಳಲ್ಲಿ ಯಾರು ಎಷ್ಟು ಕದೀತಾನೋ ಗೊತ್ತಿಲ್ಲ ಸರ್. ಈಗ ಮದ್ಯಪಾನ ಪ್ರಿಯರಿಗೆ ಒಂದು ದಿನ ಮಾಡಬೇಕು, ಒಂದು ಆಚರಣೆ ಮಾಡಬೇಕಂತ ಯಾವ ದಿನ ಸರ್? ಅದು ಡಿಸೆಂಬರ್ ಲಾಸ್ಟ್ 31 ಅವತ್ತಿನ ಸರ್ಕಾರ ವಿಶೇಷವಾಗಿ ಹೇಗೆ ಎಲ್ಲ ಜಯಂತಿನೂ ಆಚರಿಸ್ತೀರೋ ಅವತ್ತ ಮದ್ಯಪಾನರ ಪ್ರಿಯರ ದಿನ ಅಂತ ಆಚರಿಸ್ಬೇಕು, ಸರ್ಕಾರ ಆಚರಿಸ್ಬೇಕು. ಆಮೇಲೆ ನೀವು 365 ದಿನ ನೀವು ಲಾಭ ತಿಂದಿರಿ, ಸರ್ಕಾರನೂ ತಿಂದಿದ್ದೀರಿ, ಮತ್ತೆ ಬಾರ್ ಮಾಲೀಕರು ತಿಂತಾ ಇದ್ದೀರಿ. ಏನು ಯಾವುದು ಕಮ್ಮಿ ಆಗಿಲ್ಲ. ಬಾರ್ ಮಾಲೀಕರಾಗ್ಲಿ, ಸರ್ಕಾರ ಆಗಲಿ ನಮ್ಮಿಂದ ಲಾಸ್ ಆಗ್ತಿಲ್ಲ. ಏನೇನು ಸೌಲಭ್ಯ ಕೊಡ್ಬೇಕು ನಿಮಗೆ? ಏನಂದ್ರೆ ಎಲ್ಲ 30% ಎಲ್ಲ 50% ಆಫರ್ ಕೊಡಬೇಕು, ಡಿಸ್ಕೌಂಟ್ ಕೊಡಬೇಕು ಎಲ್ಲ ಬಾರಲ್ಲೂ, ಪ್ರತಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲೂ ನಂದು MRP, ನನ್ನ CL7 ಅದು ಇದು ಅಂತ ಹೇಳ್ಬಾರ್ದು. ನಿಮ್ಮ ಕತೆ ವರ್ಷ ಎಲ್ಲ ಕೇಳಿರ್ತೀವಿ, ಅವತ್ತೊಂದಿನ ಕೊಡಲೇಬೇಕು ನೀವು. ಈ ಸರ್ಕಾರ ಅದು ಏನು ಸರ್ ನಮಗೆ ಅಂದರೆ ಆಂಬುಲೆನ್ಸು, ಮೇಯ್ನ್ ಆಂಬುಲೆನ್ಸ್ ಕೊಡಬೇಕು. ಏನು ಯಾವುದೋ ಅಂದ್ರೆ ಸರ್, ಈಗ ಏನಾಗಲಿ ಸರ್, ಒಂದು ಕಳೆನಾಶಕ ಹೊಡೆದು ಯಾವ್ದಾರು ಒಂದು ವಸ್ತು ಸತ್ರೆ ಆ ಕಂಪ್ನಿ ಜವಾಬ್ದಾರಿ ಆಗ್ತಾನೆ ಸರ್. ಒಬ್ಬ ಮನುಷ್ಯ ಸತ್ರೆ ಯಾರು ಸರ್ ಜವಾಬ್ದಾರಿ ಆಗೋದು? ಇದು ಕುಡಿದು ಸತ್ತಿರ್ತಾನೆ ಅಂತ ಗೊತ್ತು. ನೀವೇನು ಹೇಳ್ತೀರಿ, ಕುಡ್ದು ಯಾರು ಕುಡಿಸ್ತಾರೋ? ನೀವೇ ಕುಡಿಸಿದ್ದು, ನಿಮ್ಮ ಲಾಭಕ್ಕೋಸ್ಕರ ಕುಡಿಸಿದ್ದು. ನೀವೇ ನಮಗೇನು ಒಟ್ಟಿಗಿಲ್ಲ ಅಂತ ಕುಡಿಸ್ಲಿಲ್ಲ, ನಿಮ್ಮ ಲಾಭಕ್ಕೋಸ್ಕರ ಕುಡಿಸಿದ್ದು. ಕುಡುಕ ಅನ್ನೋ ಪದ ಎಷ್ಟು ನೋವು ಮಾಡ್ತಾ ಇದೆ ಸರ್ ನಿಮ್ ಕುಡುಕ? ಸರ್ ಏನಂತ ಸರ್, 1-2 ಕುಡಿಯೋದವರೆಗೂ ಕೊಡ್ತಾ ಇರ್ತಾರೆ. ಅವನೊಂಚೂರು ಯಾವಾಗ ತೂಕದ್ ಕಾಣ್ತಾ, ಕುಡ್ಕನ ಆಚಿಗಾಕೋ, ಕುಡ್ಕನ ಅಡ್ಡಾಕೋ. ರಾಜಕಾರಣಿಗಳು ಸರ್ ಏನಾರು ಒಂಚೂರು ಮಾತಾಡೋಕೆ, ಕುಡ್ಕ ಬಂದ ಆಚಿಗೋಕ. ಯಾಕೆ ಕುಡುಕ್ರಿ ಬೆಲೆ ಇಲ್ವೋ? ಮತ್ತೆ ಯಾಕೆ ಕುಡುಕ್ರ ಮೇಲೆ ಬೈಲು ಟ್ಯಾಕ್ಸ್ ಹಾಕ್ತೀರಿ? ಕುಡುಕ್ರ ಮೇಲೆ ಯಾಕೆ ಕಣ್ಣು ಅಲ್ವಾ ಸರ್? ದಿನ ಗೌರವ ಕೊಡಿ. ನಮ್ಗೆ ದುಡ್ಡು ಬೇಕು, ನಮಗೆ ಗೌರವ ಬೇಡವಾ? ಪ್ರತಿಯೊಂದು ಸಂಘದ ಅಥವಾ ಸಂಘಟನೆದ ಒಂದು ಬೇಡಿಕೆ ಕರೆಕ್ಟ್ ಆಗಿರುತ್ತೆ, ಅಥವಾ ಒಂದು ಬೇಡಿಕೆದ ಒಂದು ಅವರದ ಕೊಡುಗೆ ಇರುತ್ತೆ. ಈ ಒಂದು ಮದ್ಯಪಾನ ಪ್ರಿಯರ ಕೊಡುಗೆ ಏನು ಸರ್ ಸಮಾಜಕ್ಕೆ ಅಂತ? ಸಮಾಜಕ್ಕೆ ಕೊಡುಗೆ, ಸರ್ಕಾರಕ್ಕೆ ನಮ್ಮ ಮದ್ಯಪಾನ ಪ್ರಿಯರಿಂದ ಏನು ಕೊಡುಗೆ ಅಂದರೆ ಸರ್, 1 ವರ್ಷಕ್ಕೆ ನಮ್ಮ ಮದ್ಯಪಾನ ಪ್ರಿಯರಿಂದ ಬರೋ ಆದಾಯ 36,000 ಕೋಟಿ. ಅದು ನಮ್ಮದು ಹೆಚ್ಚು ಕಡಿಮೆ ಸರ್ಕಾರನೇ ಅರ್ಧ ಇದು ಎಲ್ಲ ಕುಡಿತ ಒಳ್ಳೇದಂತೀರ ಸರ್? ಕುಡಿತ ಒಳ್ಳೇದಂತ ಹೇಳಕ್ಕೆ ಸರ್ ನಾವು ಹೇಳಿಲ್ಲ ಸರ್. ಏನು ಹೇಳಿದು, ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ಅದು ನಮ್ಮದು ಇಷ್ಟು ಅಭಿಲಾಷೆ. ಅವರು ಕುಡಿದ ಮದ್ಯಪಾನ ಪ್ರಿಯರು ಏನು ಮಾಡ್ತಾರೆ, ಕುಡಿದು ಜಾಸ್ತಿ ಮಾಡ್ತಾರೆ. ಕುಡಿದಾಗ ಜಾಸ್ತಿ ಆದ್ಮೇಲೆ ಏನು ಮಾಡ್ತಾರೆ, ಅವನ ಮಾಲೀಕನೇ ಹೇಳ್ತಾನೆ ಕುಡಿತಾನೆ, ಕಿತಾಕ್ ಆಚೆಗೆ ಲಿಮಿಟ್ ಕುಡೀರಿ. ಎಸ್, ಇದು ಒಂದು ಮದ್ಯಪಾನ
ಪ್ರಿಯರ ಒಂದು ಬೇಡಿಕೆಗಳು. ಈಗಾಗಲೇ ಸರ್ಕಾರ ಒಂದು ಸಚಿವ ಸಂತೋಷ್ ಲಾಡ್ ಅವರನ್ನು ಕಳಿಸಿ ಈ ಮನವಿಯನ್ನು ಸ್ವೀಕಾರಗೊಂಡಿದೆ. ಸೊ ಹೀಗಾಗಿ ನೀವು ಕೂಡ ನಿತ್ಯ ದುಡಿರಿ, ಸತ್ಯ ಮಾತನಾಡಿ ಮತ್ತು ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ ಇವ್ರ ಸ್ಲೋಗನ್. ಸೊ ಸರ್ಕಾರ ಯಾವ ರೀತಿಯಾಗಿ ಈ ಮನವಿಯನ್ನು ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸಂಗಮೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ.